ಇಲ್ಲಿನ ಒಳಗಿನ ದೃಶ್ಯವನ್ನು ನೋಡೋಣ. ಪ್ರೀತಿಯ ಮಿತ್ರರೇ, ಈಗ ನಾವು ಬಿಜಾಪುರದ ಒಂದು ಪುರಾಣ ಸ್ಮಾರಕದ ಬಳಿ ಬಂದಿದ್ದೇವೆ. ನನ್ನನ್ನು ಇಲ್ಲಿಗೆ ನನ್ನ ಗೆಳೆಯರಾದ ತಾಹಿರ್ ಹುಸೇನ್ ರವರು ಕರೆದುಕೊಂಡು ಬಂದಿದ್ದಾರೆ. ಇದು ಅಫ್ಜಲ್ ಖಾನ್ ನಿರ್ಮಿಸಿದಂತಹ ಒಂದು ಕಟ್ಟಡ ಆಗಿರಬೇಕು ಅಂತ ತಾಹಿರ್ ಹುಸೇನ್ ರವರು ಹೇಳಿದರು. ಇಲ್ಲಿ ಒಂದು ಮಸ್ಜಿದ್ ಕೂಡ ಇದೆ. ಇಲ್ಲಿನ ಬಗ್ಗೆ ಮಾಹಿತಿ ಇರುವವರು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಪ್ರೀತಿಯ ಮಿತ್ರರೇ, ಈಗ ನಾವಿರೋದು ಅಫ್ಜಲ್ ಖಾನ್ನ ಸಮೀಪವಾಗಿದೆ. ಈ ಒಂದು ಕಟ್ಟಡದ ಒಳಗೆ ಅಫ್ಜಲ್ ಖಾನ್ನ ನೋಡೋಣ. ಇಲ್ಲಿನ ಒಳಗಿನ ದೃಶ್ಯವನ್ನು ನೋಡೋಣ. ತಾಹಿರ್ ಹುಸೇನ್ ರವರು ಇಲ್ಲಿಗೆ ಕರೆದುಕೊಂಡು ಬರುವಾಗ ಹೇಳಿದರು, ಇದು ಅಫ್ಜಲ್ ಖಾನ್ನ ಸಮಾಧಿ, ಅಫ್ಜಲ್ ಖಾನ್ನ ಕಬರ್ ಇರುವ ಸ್ಥಳ ಅಂತ. ಇಲ್ಲಿ ನೋಡಿದಾಗ ಇಲ್ಲಿ ನಮಗೆ ಯಾವುದಂತ ಗೊತ್ತಾಗಿಲ್ಲ. ಅದರಿಂದ ಈ ವಿಡಿಯೋವನ್ನು ನೋಡುವಾಗ ಇದು ಯಾರ ಸಮಾಧಿ ಅಂತ ಗೊತ್ತಿರುವವರು ಕಮೆಂಟ್ ಮೂಲಕ ತಿಳಿಸಿ. ಹಳೆಯ ಕಾಲದಲ್ಲಿ ರಾಜ ಮಹಾರಾಜರುಗಳ ಕಾಲದಲ್ಲಿ ಈ ಕಟ್ಟಡವನ್ನು ಬಹಳ ಸುಂದರವಾಗಿ ನಿರ್ಮಿಸಲಾಗಿದೆ. ಇಲ್ಲಿನ ಡಿಸೈನ್ಗಳು ನಮಗೆ ಬಹಳ ಸುಂದರವಾಗಿ ಕಾಣಲು ಸಾಧ್ಯವಿದೆ. ನೆಲವನ್ನು ಅಗೆದ ದೃಶ್ಯ ಇಲ್ಲಿ ಕಾಣಬಹುದು. ಇದು ನಿಧಿಯ ಆಸೆಗಾಗಿ ಅಗೆದದ್ದು ಅಂತ ತಾಹಿರ್ ಹುಸೇನ್ ರವರು ಹೇಳಿದರು. ನೋಡಿ, ಬಹಳ ಸುಂದರವಾಗಿ ಡಿಸೈನ್ ಎಲ್ಲ ಮಾಡಿ ಹಿಂದಿನ ಕಾಲದಲ್ಲಿ ನಿರ್ಮಿಸಿದಂತಹ ಒಂದು ಸುಂದರವಾದ ಕಟ್ಟಡವಾಗಿದೆ. ಬಹಳ ಸುಂದರವಾಗಿ ವಿನ್ಯಾಸಗೊಳಿಸಿ ನಿರ್ಮಿಸಿದ ಕಟ್ಟಡ ಆಗಿದೆ ಇದು. ನೋಡಿ, ಬಹಳ ಚೆನ್ನಾಗಿದು. ಒಂದು ಮಸ್ಜಿದ್ ಕೂಡ ಇಲ್ಲಿ ಇದೆ. ಹಿಂದಿನ ಕಾಲದಲ್ಲಿ ಉಲು ಮಾಡುತ್ತಿದ್ದ ಹೌಲು, यहाँ देखिए ಹೌಸ್ है, वुज़ू के लिए इस्तेमाल करने वाले ಹೌಸ್. ಮಸ್ಜಿದಿನ ಮೇಲೆ ಎಷ್ಟೊಂದು ಚೆನ್ನಾಗಿ ಡಿಸೈನ್ಗಳನ್ನು ವಿನ್ಯಾಸಗೊಳಿಸಿದ್ದಾರೆ ಅಂತ ನೋಡಿ. ಬಹಳ ಚೆನ್ನಾಗಿ ಕೆತ್ತನೆ ಮೂಲಕ ಮಾಡಿದಂತಹ ಡಿಸೈನ್ಗಳು. ಅದೇ ರೀತಿ ಈ ಕಂಬಗಳನ್ನು ಎಷ್ಟೊಂದು ಚೆನ್ನಾಗಿ ವಿನ್ಯಾಸಗೊಳಿಸಿದ್ದಾರೆ ಅಂತ ನೋಡಿ. ಟೆಕ್ನಾಲಜಿಗಳು ಬಹಳಷ್ಟು ಇಂಪ್ರೂವ್ ಆಗದಂತಹ ಒಂದು ಕಾಲದಲ್ಲಿ ನಿರ್ಮಿಸಿದ ಒಂದು ಬಿಲ್ಡಿಂಗಿನ ಅವಸ್ಥೆಯಾಗಿದೆ ಇದು. ಎಷ್ಟೊಂದು ಸುಂದರವಾಗಿ ನಿರ್ಮಿಸಿದ್ದಾರೆ ಅಂತ ನೋಡಿ. ವಿಡಿಯೋ ನೋಡುತ್ತಿರುವವರು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ನಿಮ್ಮ ಹೆಸರುಗಳನ್ನು, ನಿಮ್ಮ ಊರಿನ ಸ್ಥಳಗಳನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು. जो लोग वीडियो देख रहे हैं अपने नाम और प्लेस कमेंट बॉक्स में लिखें और अपनी राय इस वीडियो के बारे में अपनी ओपिनियन राय लिख सकते हैं. यहाँ देखिए मस्जिद के अंदर, ಮಸ್ಜಿದಿನ ಒಳಗಿನ ದೃಶ್ಯವನ್ನು ನೋಡಿ. ಬಹಳ ಸುಂದರವಾದ ಮಸ್ಜಿದ್. ಈಗ ಬಂದ್ ಮಾಡಲಾದ ಮಸ್ಜಿದ್. ಇಲ್ಲಿ ನಮಾಜ್ ಏನೂ ನಡೆಯುತ್ತಾ ಇಲ್ಲ. ವಿಡಿಯೋ ನೋಡುತ್ತಿರುವವರು ನಿಮ್ಮ ಹೆಸರು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಅದೇ ರೀತಿ ನಿಮ್ಮ ಊರುಗಳಲ್ಲಿ ಇಂತಹ ಪುರಾಣ ಸ್ಮಾರಕಗಳಿದ್ದರೆ ಅವುಗಳ ಬಗ್ಗೆಯೂ ಕಮೆಂಟ್ ಬಾಕ್ಸ್ ಮೂಲಕ ಬರೆಯಿರಿ. मेरे प्यारे उर्दू इस्लामिक मीडिया के नाज़रीन, हमारे बच्चों के दिलों में अज़मत मुस्तफ़ा डालेंगे, हमारे बच्चों के दिलों में मोहब्बत रसूल डालेंगे, हमारे बच्चों के दिलों में मसलक के आला हजरत डालेंगे. इसलिए एक बहुत खूबसूरत और बहुत खूब मौका है मदीना ऑनलाइन मदरसा. हमारे मदीना ऑनलाइन मदरसा के जरिए अपने बच्चों को कुरान सिखाएंगे. हमारे मदीना ऑनलाइन मदरसा के जरिए अपने बच्चों को कुरान सिखाएंगे, अरबी सिखाएंगे, अरबी लिखने के तरीका, पढ़ने का तरीका वगैरह सिखाएंगे. अगर आप अपने बच्चों को इस मदरसे में शामिल करवाना चाहते हैं तो नीचे दिए गए व्हाट्सएप नंबर पर राबिता करें, कांटेक्ट करें.